ಬಿಗ್ ಬಾಸ್ ಅಂತಂದ್ರೇನೆ ಗಿಲ್ಲಿ ಗಿಲ್ಲಿ ಅಂದ್ರೆ ಬಿಗ್ ಬಾಸ್. ಒಂದಷ್ಟು ಜನ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತಂದ್ರೆ ಯಾರ ಬಾಯಲ್ಲಿ ಕೇಳಿ ಗಿಲ್ಲಿ 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 ಅಂತ ಹೇಳ್ತಾರೆ. ಎಲ್ಲೋ ಕೆಲವರು ಇನ್ನೊಂದಷ್ಟು ಜನ ಹೆಸರನ್ನ ತಗೊಳ್ತಾರೆ. ಬಟ್ ಈ ಸತಿ ಗಿಲ್ಲಿ ಗೆದ್ರೆ ಮಾತ್ರ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ನಾನ್ ನಂಬ್ತೀನಿ. ಗೌರಿ ಕಲ್ಯಾಣ ಸೀರಿಯಲ್ ಇನ್ನೂ ಕೂಡ ಲಾಂಚ್ ಆಗಿಲ್ಲ ಅಂದ್ರೆ ಇನ್ನೂ ಪ್ರತಿದಿನ ಟಿವಿಯಲ್ಲಿ ಬರ್ತಾ ಇಲ್ಲ. ಆಗ್ಲೇ ಮೋನಿಕಾ ಅವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸಿಕ್ಬಿಟ್ಟಿದೆ. ಆನಿಯರೇ ಆಗಿಲ್ಲ, ಆಲ್ರೆಡಿ ಸಹನಾ ಅವರಿಗೆ ಒಂದು ಒಳ್ಳೆ ನೇಮು ಫೇಮು ಸಿಕ್ಕಿದೆ, ಅದು ಗಿಲ್ಲಿಯಿಂದ. ಗಿಲ್ಲಿ ಶುದ್ಧ ಸೋಂಬೇರಿ, ಅವ್ನು ಕೆಲಸ ಮಾಡ್ತಿರ್ಲಿಲ್ಲ. ಈಗ ಕೆಲಸ ಮಾಡಿಸ್ಬೇಕಾದ್ರೆ ಗೊತ್ತಾಗ್ತಿದೆ ಆ ಕ್ಯಾಪ್ಟನ್ಸಿ ಆ ಬಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ ಒಂದಷ್ಟು ಹೇಳಿದ್ದಾರೆ. ಗಿಲ್ಲಿಯಿಂದ ಒಂದಷ್ಟು ಜನರಿಗೆ ನೇಮು ಫೇಮು ಅಂತಾನೆ ಹೇಳ್ಬಹುದು. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಬಿಗ್ ಬಾಸ್ ಅಂತಂದ್ರೇನೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್. ಈ ಸೀಸನ್ ಅಲ್ಲಿ ಅದೇ ನಡೀತಾ ಇರೋದು. ಈ ಸೀಸನ್ ವಿನ್ನರ್ ಯಾರು ಅಂತ ಕೇಳೋದಾದ್ರೆ ಗಿಲ್ಲಿ ಅಂತಾನೆ ಹೇಳ್ಬಹುದು. ಎಲ್ರು ಕೂಡ ಒಂದಷ್ಟು ಜನ, ಎಲ್ರು ಅಂತ ಹೇಳೋದಕ್ಕಿಂತ ಒಂದಷ್ಟು ಜನ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತಂದ್ರೆ ಯಾರ ಬಾಯಲ್ಲಿ ಕೇಳಿ ಗಿಲ್ಲಿ 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 ಅಂತ ಹೇಳ್ತಾರೆ. ಎಲ್ಲೋ ಕೆಲವರು ಇನ್ನೊಂದಷ್ಟು ಜನ ಹೆಸರನ್ನ ತಗೊಳ್ತಾರೆ. ಬಟ್ ನಾನು ಕೂಡ ಗಿಲ್ಲಿಗೆ ವೋಟ್ ಮಾಡ್ತೀನಿ. ನನಗೂ ಕೂಡ ಪರ್ಟಿಕ್ಯುಲರ್ ಆಗಿ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಅಲ್ಲಿ ಯಾರಿಷ್ಟ ಅಂತ ಕೇಳಿದ್ರೆ ಗಿಲ್ಲಿ ಅಂತಾನೆ ಹೇಳ್ತೀನಿ. ಈ ಸತಿ ಗಿಲ್ಲಿ ಗೆದ್ರೆ ಮಾತ್ರ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ನಾನ್ ನಂಬ್ತೀನಿ. ಅದನ್ನೆಲ್ಲ ಹೊರತುಪಡಿಸಿ ಬಿಗ್ ಬಾಸ್ನ ಅಪ್ಡೇಟ್ ನ ನೋಡೋದಾದ್ರೆ ಗೌರಿ ಕಲ್ಯಾಣ ಅಂತ ಒಂದು ಹೊಸ ಸೀರಿಯಲ್ ಶುರುವಾಗ್ತಾ ಇದೆ. ಆ ಸೀರಿಯಲಿನ ಒಂದು ತಂಡ ಏನಿದೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುತ್ತೆ. ಅದರಲ್ಲಿ ಸಹನಾ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ, ಮೋನಿಕಾ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಸಹನಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಗಿಲ್ಲಿ ಅವರು ಇಂಪ್ರೆಸ್ ಮಾಡ್ಬೇಕಾಗಿರುತ್ತೆ. ಯಾರನ್ನ? ಸಹನಾ ಶೆಟ್ಟಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಾಗಿರುತ್ತೆ. ಸೊ ಇಂಪ್ರೆಸ್ ಮಾಡ್ತಾರೆ, ನನ್ನ ಹತ್ರ ಅದಿದೆ ಇದಿದೆ ಅಂತೆಲ್ಲ ಹೇಳಿ ಫೈನಲ್ ಆಗಿ ಇದ್ಯಾವುದು ನನ್ನ ಹೆಸರಲ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ಕ್ಯೂಟ್ ಆಗಿ ಇರುವಂತಹ ಮೂಮೆಂಟು. ಆಗ ಸಹನಾ ಅವರು, ಅಮ್ಮ ನಾನು ಇಂಪ್ರೆಸ್ ಆಗಿದ್ದೀನಿ ಇವರಿಗೆ ಅಂತ ಹೇಳ್ತಾರೆ. ಆ ವಿಡಿಯೋ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ. ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ಗೌರಿ ಕಲ್ಯಾಣ ಸೀರಿಯಲ್ ಇನ್ನೂ ಕೂಡ ಲಾಂಚ್ ಆಗಿಲ್ಲ ಅಂದ್ರೆ ಇನ್ನೂ ಪ್ರತಿದಿನ ಟಿವಿಯಲ್ಲಿ ಬರ್ತಾ ಇಲ್ಲ. ಆಗ್ಲೇ ಮೋನಿಕಾ ಅವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸಿಕ್ಬಿಟ್ಟಿದೆ. ಆ ಸೀರಿಯಲ್ ಹಿಟ್ ಆಗುತ್ತೋ ಅಥವಾ ಮತ್ತೊಂದಾಗುತ್ತೋ ಗೊತ್ತಿಲ್ಲ. ಸೀರಿಯಲ್ ಇನ್ನೂ ಆನಿಯರೇ ಆಗಿಲ್ಲ, ಆಲ್ರೆಡಿ ಸಹನಾ ಅವರಿಗೆ ಒಂದು ಒಳ್ಳೆ ನೇಮು ಫೇಮು ಸಿಕ್ಕಿದೆ, ಅದು ಗಿಲ್ಲಿಯಿಂದ. ಗಿಲ್ಲಿ ಜೊತೆ ಯಾರಿದ್ರು ಬಿಡಿ, ಅವ್ರಿಗೆ ನೇಮು ಫೇಮು ಫಿಕ್ಸು ಈ ಬಿಗ್ ಬಾಸ್ ಸೀಸನ್ 12 ಅಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಜನ ನೋಡಿದ್ದೀವಿ ನಾವು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು ಗಿಲ್ಲಿ ಬಗ್ಗೆ ಸರ್ಪ್ರೈಸಿಂಗ್ ಆಗಿ ಮಾತಾಡಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗಿಲ್ಲಿ ಅವರು ಇಷ್ಟೊಂದು ಫೇಮಸ್ ಆಗಿದ್ದಾರೆ ಹೊರಗಡೆ ಅಂತ ಹೇಳ್ಬಿಟ್ಟು. ಜೊತೆಗೆ ಸೂರಜ್ ಅವರು ಕೂಡ ಮೊನ್ನೆ ಬಂದಾಗ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ನಾವು ನೋಡಿದಾಗ, ಇಲ್ಲ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕೆಂದ್ರೆ ಗಿಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಎನರ್ಜಿನ ಮೇಂಟೈನ್ ಮಾಡ್ತಿದ್ರು, ಇದನ್ನ ನೋಡಿ ನನ್ ಖುಷಿ ಆಯ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಮತ್ತೆ ಗಿಲ್ಲಿ ಸೋಂಬೇರಿತನದ ಬಗ್ಗೆ ಮಾತಾಡಿದ್ದಾರೆ. ಗಿಲ್ಲಿ ಶುದ್ಧ ಸೋಂಬೇರಿ, ಅವ್ನು ಕೆಲಸ ಮಾಡ್ತಿರ್ಲಿಲ್ಲ. ಈಗ ಕೆಲಸ ಮಾಡಿಸ್ಬೇಕಾದ್ರೆ ಗೊತ್ತಾಗ್ತಿದೆ ಆ ಕ್ಯಾಪ್ಟನ್ಸಿ ಆ ಬಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ ಒಂದಷ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಗೌರಿ ಕಲ್ಯಾಣ ತಂಡದ ಹೀರೋಯಿನ್ ನಾಯಕಿಗೆ ಒಂದು ಒಳ್ಳೆ ನೇಮು ಫೇಮು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ ಆ ಒಂದು ವಿಡಿಯೋ ಅಂತ ಹೇಳ್ಬೋದು. ಆ ಟಾಸ್ಕ್ಗೆ ಒಂಥರ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಕೂಡ ಬಿಗ್ ಬಾಸ್ ಮನೆಗೆ ಯಾರೊಬ್ರು ಬಂದಾಗ ಇದೇ ರೀತಿ ಈ ಕಾವ್ಯನ ಸೈಡಿಗೆ ಹೋಗು ನೀನು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಕಾವ್ಯನಿಂದ ಅಲ್ದು ಸಾಕಾಗಿ ಕಾವ್ಯ ಬರ್ಲಿಲ್ಲ. ಸೊ ಕಾವ್ಯನ ಬಿಟ್ಟಾಕ್ಬಿಟ್ಟು ಬಂದಿದ್ದ ಗೆಸ್ಟ್ ಜೊತೆಗೆ ಆ ದುಪ್ಪಟ್ಟ ಎಲ್ಲ ಇಟ್ಕೊಂಡು ಹಿಂದೆ ಹೋಗಿದ್ದು ಇದೆಲ್ಲ ನೋಡಿದಾಗ ಸಖತ್ ಕ್ಯೂಟ್ ಆಗಿತ್ತು. ಆ ಒಂದು ಪ್ರೋಮೋ ಆಗಿರಬಹುದು, ಆ ವಿಡಿಯೋ ಸಖತ್ ಕ್ಯೂಟ್ ಆಗಿತ್ತು. ಸೊ ಕಾವ್ಯನ ಸೈಡಿಗೆ ತಳ್ಬಿಟ್ಟು ಹೊಸ ಹೀರೋಯಿನ್ ಜೊತೆ ಹೋಗೋದು. ಯಾವಾಗ್ಲೂ ಹೊಸ ನೀರು ಬರ್ತಿದ್ದಂಗೆ ಹಳೆ ನೀರನ್ನ ಬಿಟ್ಬಿಡ್ತಾರೆ ಗಿಲ್ಲಿ. ಸೊ ಈ ಸಲ ಗೌರಿ ಕಲ್ಯಾಣ ಸೀರಿಯಲ್ ನಾಯಕಿ ಜೊತೆಗೆ ಈ ಒಂದು ಕ್ಯೂಟ್ ಮೂಮೆಂಟ್ಸ್ ಆಗಿರಬಹುದು, ಈ ಒಂದು ಟಾಸ್ಕ್ ಆಗಿರಬಹುದು, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತ ಹೇಳ್ಬಹುದು. ಅದನ್ನೆಲ್ಲ ಹೊರತುಪಡಿಸಿದ್ರೆ ಆ ವಿಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಸೀರಿಯಸ್ ಆಗಿ ಒಂದು ಸೀರಿಯಲ್ ನಾಯಕಿ ನಟಿ ಇನ್ನು ಸೀರಿಯಲ್ ಆನಿಯರ್ ಬಂದಿಲ್ಲ, ಆಗ್ಲೇ ಒಂದು ನೇಮು ಫೇಮು ಸಿಕ್ಕಿದೆ ಅಂತಂದ್ರೆ ಅದು ಖುಷಿ ಪಡುವಂತಹ ವಿಷಯ. ಅಷ್ಟು ಬೇಗ ಸಿಕ್ಕಿದೆ ಅಂತಂತಂದ್ರೆ ಈ ಸೀಸನ್ ಅಲ್ಲಿ ಏನಾದ್ರೂ ಗಿಲ್ಲಿ ಇಲ್ಲ ಅಂದಿದ್ರೆ ಬೇರೆ ಯಾರೇ, ಅಂದ್ರೆ ಈಗ ಗೌರಿ ಕಲ್ಯಾಣ ಆಗಿರಬಹುದು ಸೀರಿಯಲ್ ಅವರು, ಬೇರೆ ಯಾರೇ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ಕೂಡ ಈ ಒಂದು ನೇಮು ಫೇಮು ಸಿಗ್ತಾ ಇರಲಿಲ್ಲ. ಗಿಲ್ಲಿಯಿಂದ ಒಂದಷ್ಟು ಜನರಿಗೆ ನೇಮು ಫೇಮು ಅಂತಾನೆ ಹೇಳ್ಬಹುದು. ಇದಿಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್. ಸೊ ಓವರ್ ಆಲ್ ಆಗಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿ. ಈ ಸಲ ಗಿಲ್ಲಿ ವಿನ್ ಆಗ್ಬೇಕು ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಗಿಲ್ಲಿ ಗೆದ್ರೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಪರ್ಸ್ನಲ್ ಆಗಿ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು?
ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಥವಾ ಯಾರು ಗೆಲ್ಬೇಕು, ಬಾಯಲ್ಲಿ ಬರೀ ಫುಲ್ ಗಿಲ್ಲಿ ಗಿಲ್ಲಿ ಬರ್ತಿದೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಗಿಲ್ಲಿ ಹಾಗೆ ಸಹನನ್ ವಿಡಿಯೋ ಹೆಂಗ್ ಅನಿಸ್ತು ನಿಮಗೆ, ಖುಷಿ ಕೊಡ್ತಾ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.